ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಈ ದಿನ ಕರ್ತನ ಜನ್ಮದಿನವಾಗಿದೆ. ಈ ದಿನ ಕ್ರಿಸ್ಮಸ್ ಆಗಿದೆ ಪ್ರಿಯರೇ. ಕ್ರಿಸ್ಮಸ್ ಇದ್ದುದಕ್ಕಾಗಿ ಹಬ್ಬದ ಸಡಗರದಲ್ಲಿ ಮುಳುಗಿದವರಾಗಿರಬೇಡಿರಿ. ಲೇಟಾಗಿ ಸಭೆಗೆ ಹೋಗೋದು ಎಲ್ಲರಿಗೂ ಅಭ್ಯಾಸ ಆಗ್ಬಿಟ್ಟಿದೆ. ಉದಯ ಕಾಲದಲ್ಲಿಯೇ ಇನ್ನೂ ಕತ್ತಲಾಗಿರುವಾಗಲೇ ಯೇಸು ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ರು. ಇನ್ನೂ ಮೊಬ್ಬಾಗಿರುವಾಗಲೇ ಆ ದಿನ ಸ್ತ್ರೀಯರು ಸಮಾಧಿಯ ಬಳಿಗೆ ಹೋಗುತ್ತಾರಂತೆ ಮತ್ತು ಯೇಸುವನ್ನು ಸುಗಂಧ ದ್ರವ್ಯ ಹಚ್ಚಲು ಹೋಗುತ್ತಾರೆ. ಈ ದಿನ ಸಜೀವವುಳ್ಳ ಕ್ರಿಸ್ತನು ನಮಗಿದ್ದಾರೆ. ನಾವು ಸಮಾಧಿ ಬಳಿಗೆ ಹೋಗುವ ಅಗತ್ಯವಿಲ್ಲ. ದೇವರ ಸನ್ನಿಧಿಗೆ ಹೋಗಬೇಕು, ಆಲಯಕ್ಕೆ ಹೋಗಬೇಕು. ಆತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವುದಕ್ಕಾಗಿ 6 ದಿನಗಳವರೆಗೂ ದೇವರು ಸೃಷ್ಟಿಯನ್ನು ಸೃಷ್ಟಿಸಿ 7ನೆಯ ದಿನದಲ್ಲಿ ಪರಿಶುದ್ಧಪಡಿಸಿ ವಿಶ್ರಾಂತಿ ದಿನವನ್ನಾಗಿ ನಮಗೆ ಕೊಟ್ಟಿದ್ದಾರೆ. ನಮ್ಮ ಆಧ್ಯಾತ್ಮಿಕ ಜೀವಿತ ಬಲಪಡಿಸಿಕೊಳ್ಳುವುದಕ್ಕಾಗಿ ಇದೊಂದು ಒಳ್ಳೆಯ ಅವಕಾಶವಾಗಿದೆ. ಈಗ ವರ್ಷದ ಅಂತ್ಯಕ್ಕೆ ನಾವು ಬಂದಿದ್ದೇವೆ. ಈ ದಿನ ವಿಶೇಷವಾದಂತಹ ದಿನವಾಗಿದೆ. ಲೋಕ ರಕ್ಷಕನು ನಮಗಾಗಿ ಜನಿಸಿ ಬಂದ ದಿನವಾಗಿದೆ. ಈ ದಿನ 25ನೇ ತಾರೀಕಾಗಿದೆ. ಡಿಸೆಂಬರ್ 25ನೇ ತಾರೀಕು ಅಂದ ಕೂಡಲೇ ಪ್ರಪಂಚಕ್ಕೆಲ್ಲ ಗೊತ್ತು ಇದು ಕ್ರಿಸ್ತನ ಜನನವನ್ನು ಜ್ಞಾಪಕ ಮಾಡಿಕೊಳ್ಳುವ ದಿನವಾಗಿದೆ ಎಂದು. ಪ್ರಪಂಚವೆಲ್ಲ ಜ್ಞಾಪಕ ಮಾಡಿಕೊಳ್ತಾ ಇದೆ. ನೀವು ಯಾವುದೇ ದೇಶಕ್ಕೆ ಹೋಗಿ ನೋಡಿ, ಯಾವುದೇ ಪ್ರಾಂತ್ಯಕ್ಕೆ ಹೋಗಿ ನೋಡಿ, ಓ ದಿಸ್ ಈಸ್ ದ ಸೀಸನ್ ಫಾರ್ ದ ರೀಸನ್ ಎನ್ನುವಂತೆ. ಅದೇ ರೀತಿ ಬಹಳಷ್ಟು ಜನ ಈ ದಿನ ವ್ಯಾಪಾರಕ್ಕಾಗಿ ಬಳಸ್ತಿದ್ದಾರೆ, ಬಿಸ್ನೆಸ್ ಮಾಡುತ್ತಾ ಇದ್ದಾರೆ. ಕ್ರಿಸ್ಮಸ್ ಎಂಬ ಹೆಸರನ್ನಿಟ್ಕೊಂಡು ಆರ್ಭಟಗಳನ್ನು ಮಾಡ್ತಿದ್ದಾರೆ, ಬಹಳ ಕುಣಿದಾಡುತ್ತಾ ಇದ್ದಾರೆ. ಹಾಡುಗಳಂತೆ, ಕ್ರಿಸ್ಮಸ್ ಸೆಲೆಬ್ರೇಷನ್ ಅಂತೆ, ಕೇಕ್ ಅಂತೆ, ಕ್ಯಾಂಡಲ್ಸ್ ಅಂತೆ, ಸ್ಟಾರ್ಸ್ ಅಂತೆ, ಅದು ಇದು ಏನೇನೋ ಮಾಡುತ್ತಿದ್ದಾರೆ. ಆದರೆ ಈ ದಿನ ಯೇಸು ಕ್ರಿಸ್ತನು ಜನಿಸಿ ಬಂದಿದ್ದಾರೆ ಎಂದು ದೃಢವಾಗಿ ಹೇಳಲಿಕ್ಕಾಗಲ್ಲ. ಆದರೆ ಖಂಡಿತವಾಗಿಯೂ ಯೇಸು ಕ್ರಿಸ್ತನು ಜನಿಸಿ ಬಂದಿದ್ದಾರೆ ಎನ್ನುವಂಥದ್ದು ವಾಸ್ತವ. ಡಿಸೆಂಬರ್ 25ರಂದು ಯೇಸು ಹುಟ್ಟಿದ ದಿನವಲ್ಲ, ಅದು ಬೈಬಲ್ನಲ್ಲಿ ಇಲ್ಲ ಎಂಬುದಾಗಿ ಬಹಳಷ್ಟು ಜನ ಯೇಸುವಿನ ಜನನವನ್ನೇ ಪಕ್ಕಕ್ಕೆ ತಳ್ಳಿ ಹಾಕ್ತಾರೆ. ನಿಜವೇ, ಡಿಸೆಂಬರ್ 25ರಂದು ಯೇಸು ಕ್ರಿಸ್ತನು ಹುಟ್ಟಿ ಬಂದಿದ್ದಾರೆ ಎಂದು ಬೈಬಲ್ನಲ್ಲಿ ಇಲ್ಲ. ಕ್ರಿಸ್ಮಸ್ ಎಂಬ ಮಾತು ಕೂಡ ಇಲ್ಲ. ಆದರೆ ಆ ದಿನ ಗ್ರೀಕರಲ್ಲಿ ಬಹಳಷ್ಟು ಜನ ಯೇಸುವನ್ನು ನಂಬಿದ ನಂತರ ಗ್ರೀಕರಿಗೆ ಬಹಳಷ್ಟು ಹಬ್ಬಗಳು ಇರ್ತಾ ಇದ್ವು. ನಮಗೆ ಯಾವ ಒಂದು ಹಬ್ಬ ಇಲ್ವಲ್ಲ ಎಂದು ಯೋಚಿಸಿ ಆ ಕಾಲದ ಪೋಪುಗಳು ಹಾಗೆಯೇ ಫಾದರ್ಸ್ಗಳು ಆಲೋಚನೆ ಮಾಡಿ ಯೇಸು ಕ್ರಿಸ್ತನ ಜನ್ಮದಿನವನ್ನೇ ಒಂದು ದಿನ ನಿರ್ಣಯಿಸೋಣ ಎಂದು ಯೋಚಿಸಿ ಒಬ್ಬ ಸನ್ ಗಾಡ್ ಅನ್ನು ಆರಾಧಿಸುವಂತಹ ಹೆಸರುವಾಸಿಯಾಗಿರುವ ಡಿಸೆಂಬರ್ 25ನೇ ತಾರೀಕಿನಂದು ಕ್ರಿಸ್ತನ ಜನ್ಮದಿನವನ್ನಾಗಿ ಅವರು ಪ್ರಕಟಿಸಿದರು. ಅದರಲ್ಲೂ ಸ್ವಲ್ಪ ಯಥಾರ್ಥವಾಗಿ ಆಸಕ್ತಿಯಿಂದ ಯೇಸುವನ್ನು ಆರಾಧಿಸಿದರು. ಆದರೆ ಕ್ರಮೇಣವಾಗಿ ಅದೊಂದು ಆಚಾರವಾಗಿ ಮಾರ್ಪಡುತ್ತಾ ಬಂತು. ಈ ದಿನಗಳಲ್ಲಾದರೂ ವ್ಯಾಪಾರಕ್ಕೆ, ಆರ್ಭಾಟಕ್ಕೆ, ಕುಣಿದಾಟಕ್ಕೆ, ಕೊಂಡಾಟಕ್ಕೆ ಕಾರಣವಾಗ್ಬಿಟ್ಟಿದೆ. ಯಾವುದೇನೇ ಆಗಿರಲಿ, ಒಬ್ಬ ನಿಜ ಕ್ರೈಸ್ತನಿಗೆ ಪ್ರತಿದಿನ ಕ್ರಿಸ್ಮಸ್ ಆಗಿದೆ. ಆ ದಿನ ಯೇಸು ಜನಿಸಲು ಮರಿಯಳ ಗರ್ಭ ಕೋರಿಕೊಂಡಿದ್ರು. ಆದರೆ ಈ ದಿನ ನಮ್ಮ ಹೃದಯವನ್ನೇ ಕೋರಿಕೊಳ್ತಿದ್ದಾರೆ. ನಿಮ್ಮ ಹೃದಯದಲ್ಲಿ ಯೇಸು ಇರುವುದಾದರೆ ಪ್ರತಿದಿನವೂ ನಿಮಗೆ ಹಬ್ಬವೇ. ಪ್ರತಿದಿನ ನೀವು ದೇವರೊಂದಿಗೆ ಆನಂದಿಸುತ್ತೀರಿ. ಆದರೆ ಕನಿಷ್ಠ ವಾರಕ್ಕೆ 1 ಸಾರಿ ನಾವು ದೇವರ ಮಕ್ಕಳೊಂದಿಗೆ ಸೇರಿ ಆಲಯದೊಳಕ್ಕೆ ಹೋಗಿ ಎಲ್ಲರೂ ಸೇರಿ ಆರಾಧಿಸಬೇಕೆನ್ನುವಂಥದ್ದು ದೇವರ ನಿಯಮವಾಗಿದೆ. ಬನ್ನಿರಿ ಹಾಗಾದರೆ ಈ ದಿನ ಕರ್ತನ ಸನ್ನಿಧಿಯಲ್ಲಿ ಈ ವಿಶೇಷ ದಿನದಲ್ಲಿ ಯೇಸು ಕ್ರಿಸ್ತನ ಜನನ ಜ್ಞಾಪಕ ಮಾಡಿಕೊಳ್ಳುತ್ತಾ, ವಿಶೇಷವಾಗಿ ಯಾಕೆ ಆತನು ಜನಿಸಿದ್ದಾನೆಂದು ಜ್ಞಾಪಕ ಮಾಡಿಕೊಳ್ಳುತ್ತಾ ಆತನನ್ನು ಆರಾಧಿಸಲು ಆಲಯಗಳಿಗೆ ಹೋಗೋಣ. ಹೋಗೋದಕ್ಕಿಂತ ಮುಂಚೆ ಪ್ರಾರ್ಥನೆಯೊಂದಿಗೆ ಒಂದು ಧ್ಯಾನ. ಪರಿಶುದ್ಧ ದೇವರೇ, ನಮಗೋಸ್ಕರ ಈ ಲೋಕಕ್ಕೆ ನೀವು ಬಂದಿದ್ದೀರಿ, ಮರಣ ಹೊಂದಿದ್ದೀರಿ, ಈಗ ಸಜೀವವಾಗಿದ್ದೀರಿ. ನಮ್ಮ ಪಾಪಕ್ಕೆ ಪರಿಹಾರ ಕೊಟ್ಟು ಮರಣವನ್ನು ಹೊಂದಿ ಮರಣವನ್ನೇ ಗೆದ್ದು ಬಂದು ಮೃತ್ಯುಂಜಯನಾಗಿದ್ದೀರಿ. ಅತಿ ಬೇಗನೆ ರಾಜಾದಿರಾಜನಾಗಿ ತಿರುಗಿ ಬರುವಂಥವರಾಗಿದ್ದೀರಿ ಎಂಬ ಸಂಪೂರ್ಣ ಸುವಾರ್ತೆಯನ್ನು ನಾವು ಲೋಕಕ್ಕೆ ಪ್ರಕಟಿಸುವ ಹಾಗೆ ನಿಮ್ಮ ಆತ್ಮದಿಂದ ನಮ್ಮೆಲ್ಲರನ್ನು ಅಭಿಷೇಕಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಯಸ್, ಯೇಸು ಕ್ರಿಸ್ತನನ್ನು ಘನಪಡಿಸುವುದನ್ನು ನಾವು ಕಲಿಯಬೇಕು. ಯೇಸು ಕ್ರಿಸ್ತನ ಜನನದ ವಿಧಾನ ನಾವು ಓದುತ್ತಾ ಇರುವಾಗ
ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವುದಕ್ಕಾಗಿ ಒಂದು ಸ್ತ್ರೀಯ ಗರ್ಭ ಕ್ರಿಸ್ತನಿಗೆ ಬೇಕಾಗಿತ್ತು. ಆತನು ರಕ್ತ ಮಾಂಸಧಾರಿಯಾಗಿ ನಮ್ಮಂತೆಯೇ ಈ ಲೋಕಕ್ಕೆ ಆತನು ಬರುತ್ತಾನೆ. ಆತನಿಗೆ ಒಬ್ಬ ಶ್ರೇಷ್ಠಳಾದ ಯುವತಿ ಬೇಕಾಗಿದ್ದಳು. ಕಂಡುಕೊಳ್ಳುತ್ತಾರೆ. ಆಕೆ ಯಾರು? ಮರಿಯಳು. ಮರಿಯಳು ಒಬ್ಬ ಸಾಮಾನ್ಯಳಾಗಿದ್ದಳು. ಒಂದು ಚಿಕ್ಕ ಗ್ರಾಮದಲ್ಲಿದ್ದವಳಾಗಿದ್ದಳು. ಒಂದು ಸಾಧಾರಣ ಕುಟುಂಬಕ್ಕೆ ಸೇರಿದವಳಾಗಿದ್ದಳು. ದೇವಕುಮಾರನು ಈ ಲೋಕಕ್ಕೆ ಬರುವುದಕ್ಕೋಸ್ಕರ ಇವುಗಳಲ್ಲಿ ಯಾವುದು ಅರ್ಹತೆ ಇಲ್ಲ. ಆದರೆ ಆಕೆಯನ್ನು ನಾವು ಗಮನಿಸಿ ನೋಡುವುದಾದರೆ ಆಕೆ ಪ್ರಾರ್ಥನೆ ಮಾಡುವವಳಾಗಿದ್ದಳು, ದೀನಳಾಗಿದ್ದಳು, ಪರಿಶುದ್ಧಳಾಗಿದ್ದಳು, ತನ್ನ ಕನ್ಯತ್ವವನ್ನು ಕಾಪಾಡಿಕೊಂಡಿದ್ದಳು, ದೇವರಲ್ಲಿ ನಂಬಿಕೆ ಇಟ್ಟಿದ್ದಳು, ಧರ್ಮಶಾಸ್ತ್ರದ ವಾಕ್ಯಗಳನ್ನು ನಂಬಿದಳು, ಧರ್ಮಶಾಸ್ತ್ರವನ್ನು ಅರಿತುಕೊಂಡವಳಾಗಿದ್ದಳು. ಆಕೆ ದೇವರೊಂದಿಗೆ ಸಹವಾಸದಲ್ಲಿ ಇದ್ದಿರುವಂತೆ ನಾವು ಕಾಣುತ್ತೇವೆ. ಅದಕ್ಕೆ ದೇವರು ಆಕೆಯನ್ನೇ ಕೋರಿಕೊಂಡರು. ಪುರುಷನನ್ನು ಅರಿಯದ, ಪುರುಷನನ್ನು ಮುಟ್ಟದ ಕನ್ನಿಕೆ ಗರ್ಭದಲ್ಲಿ ಯೇಸು ಹುಟ್ಟಿ ಬರುತ್ತಾರೆ ಎಂಬ ಮಾತು, ಅಂದರೆ ಆ ಪ್ರವಾದನೆ ಅಕ್ಷರಶಃ ನೆರವೇರಿತು. ದೇವರು ಈ ದಿನವೂ ಕೂಡ ಕೋರಿಕೊಳ್ಳುತ್ತಾ ಇದ್ದಾರೆ. ಆರಂಭದಲ್ಲಿ ಹೇಳಿದ ಹಾಗೆ ದೇವರಿಗೆ ಈ ದಿನ ಒಬ್ಬರಲ್ಲ, ಎಲ್ಲರೂ ಬೇಕಾಗಿದ್ದಾರೆ. ಒಂದು ಗರ್ಭ ಬೇಕಾಗಿಲ್ಲ, ಹೃದಯ ಬೇಕಾಗಿದೆ. ಆತನು ನಿಮ್ಮ ಹೃದಯದಲ್ಲಿ ಉದ್ಭವಿಸಬೇಕೆಂದು, ನಿಮ್ಮನ್ನು ಸಾಕ್ಷಿಯನ್ನಾಗಿ ಮಾಡಬೇಕೆಂದು, ನಿಮ್ಮ ಮೂಲಕ ತನ್ನ ಮಹಿಮೆಯನ್ನು, ತನ್ನ ಶಕ್ತಿಯನ್ನು ಈ ಲೋಕಕ್ಕೆ ತಿಳಿಯಪಡಿಸಬೇಕೆಂದು ಆಸೆ ಪಡುತ್ತಿದ್ದಾರೆ. ನಿಜವಾದ ಕ್ರಿಸ್ಮಸ್ ಯಾವುದೆಂದರೆ ಕ್ರಿಸ್ತನಿಗೆ ನಮ್ಮ ಹೃದಯದಲ್ಲಿ ಸ್ಥಳ ಕೊಡುವಂಥದ್ದಾಗಿದೆ. ಕ್ರಿಸ್ತನನ್ನು ನಮ್ಮ ಹೃದಯಗಳಲ್ಲಿ ಸ್ವೀಕರಿಸುವಂಥದ್ದಾಗಿದೆ. ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸುವಂಥದ್ದಾಗಿದೆ. ಕ್ರೈಸ್ಟ್ ಮಾಸ್ ಅಂದರೆ ಕ್ರಿಸ್ತನ ಆರಾಧನೆ. ಮೂಡಣ ದೇಶದ ಜ್ಞಾನಿಗಳು ಅದನ್ನೇ ಮಾಡಿದರು. ಆ ಕುರುಬರು ಅದನ್ನೇ ಮಾಡಿದರು. ಮರಿಯಳು ಮತ್ತು ಯೋಸೇಫನು ಅದೇ ರೀತಿಯಾಗಿ ದೇವರಲ್ಲಿ ಆನಂದಿಸಿದರು. ನೀನು ಪವಿತ್ರಾತ್ಮನಿಂದ ಗರ್ಭಿಣಿಯಾಗುತ್ತಿ, ನೀನು ಒಬ್ಬ ಮಗನನ್ನು ಹಡೆಯುವಿ ಎಂದು ಗಾಬ್ರಿಯಲ್ ದೂತನು ಹೇಳಿದಾಗ ಅದು ಅಂಗೀಕರಿಸುವುದು ಅಷ್ಟು ಸುಲಭವಾಗಿರಲಿಲ್ಲ. ಆ ಕಾಲದಲ್ಲಿ ವಿವಾಹ ಆಗುವುದಕ್ಕಿಂತ ಮುಂಚೆ ಯಾರಾದರೂ ಗರ್ಭಿಣಿಯಾಗಿದ್ದೇ ಆದರೆ ಅಂಥವರನ್ನು ಕಲ್ಲೆಸೆದು ಹೊಡೆದು ಊರಾಚೆಗೆ ಎಳ್ಕೊಂಡು ಹೋಗಿ ಕೊಂದು ಹಾಕ್ತಾ ಇದ್ರು, ಅವಮಾನಗೊಳಿಸುತ್ತಾ ಇದ್ರು. ಅವೆಲ್ಲವುಗಳನ್ನು ಮರಿಯಳು ಊಹಿಸಿಕೊಳ್ತಾಳೆ. ಆದರೆ ಇದು ಹೇಗೆ ಸಾಧ್ಯವಾದೀತು? ನಾನು ಪುರುಷನನ್ನು ಅರಿತವಳಲ್ಲ, ಮುಟ್ಟಲಿಲ್ವಲ್ಲ ಎಂದು ಪ್ರಶ್ನಿಸಿದಳು. ಆದರೆ ಇದು ದೇವರಿಂದಲೇ, ಮಹೋನ್ನತನಾದ ದೇವರಿಂದಲೇ ಸಾಧ್ಯ ಅಂದಾಗ ಲೂಕ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನದಲ್ಲಿ ಒಂದು ಒಳ್ಳೆಯ ಮಾತಿದೆ. ಇಗೋ, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗೆ ಆಗಲಿ ಅಂದಳು. ಈ ಮಾತು ನನಗೆ ಬಹಳ ಇಷ್ಟ ಪ್ರಿಯರೇ. ಅನುದಿನವೂ ನಾವು ದೇವರೊಂದಿಗೆ ಮಾಡಿಕೊಳ್ಳಬೇಕಾದ ಒಂದು ಒಡಂಬಡಿಕೆ ಇದಾಗಿದೆ. ದೇವರೇ, ನಾನು ನಿನ್ನ ದಾಸನಾಗಿದ್ದೇನೆ, ನಿನ್ನ ದಾಸಳಾಗಿದ್ದೇನೆ, ನಿನ್ನ ಮಾತಿನಂತೆಯೇ ನನಗೆ ಆಗಲಿ ಅನ್ನಬೇಕು. ಯೇಸುವೇ, ಈ ದಿನ ನಮಗೆ ಕೊಟ್ಟಿದ್ದೀರಿ. ಈ ದಿನವಿಡೀ ನಾವು ಅಂದುಕೊಂಡಿದ್ದಲ್ಲ, ನಾನು ಆಶಿಸಿದ್ದು ಅಲ್ಲ. ನಿಮ್ಮ ಮಾತಿನಂತೆ ನನಗೆ ಆಗಬೇಕು, ನಿಮ್ಮ ಚಿತ್ತದಲ್ಲಿ ನಾನು ನಡೆಯಬೇಕು, ನೀವು ಅಂದುಕೊಂಡಿರೋದು ನನ್ನಲ್ಲಿ ನೆರವೇರಬೇಕು ಎಂದು ಹೀಗೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಕರ್ತನಿಗೆ ಒಪ್ಪಿಸಿಕೊಳ್ಳೋದಾದರೆ ಅದೇ ಅವನ ಜೀವಿತದಲ್ಲಿ ಶುಭ ದಿನವಾಗಿರುತ್ತೆ. ಆತನಿಗೆ ಒಪ್ಪಿಸಿಕೊಟ್ಟಂಥವರ ಮೂಲಕ ದೇವರು ಎಂತಹ ಅದ್ಭುತವಾದ ಆಶ್ಚರ್ಯ ಕಾರ್ಯಗಳನ್ನು ಮಾಡುತ್ತಾರೆ ಎಂದು ಬೈಬಲ್ನಲ್ಲಿ ನೋಡುತ್ತೇವೆ, ಚರಿತ್ರೆಯಲ್ಲಿ ನೋಡುತ್ತೇವೆ. ಒಬ್ಬ ವ್ಯಕ್ತಿಯ ಮುಖಾಂತರ ಎಷ್ಟೋ ಜನರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕಾಗಿ, ದೇವರ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ದೇವರು ಹೇಗೆ ಉಪಯೋಗಿಸಿದರೆಂದು ಗಮನಿಸುವುದಾದರೆ ಆಶ್ಚರ್ಯಚಕಿತರಾಗುತ್ತೇವೆ. ಯೇಸುವನ್ನು ನಾವು ನಂಬಿದ್ದೇವೆ ಎಂದು ಹೇಳಿಕೊಳ್ತಿದ್ದೇವೆ, ಹಬ್ಬ ಮಾಡ್ತಿದ್ದೇವೆ ಎಂದು ಹೇಳಿಕೊಳ್ತಿದ್ದೇವೆ. ಆದರೆ ಯೇಸುವಿಗೆ ಸಮರ್ಪಿಸಿಕೊಂಡಿದ್ದೀರಾ? ಕರ್ತನ ಚಿತ್ತ ನಮ್ಮ ವಿಷಯದಲ್ಲಿ ನೆರವೇರಬೇಕು ಎಂದು ಆಶಿಸುತ್ತಾ ಇದ್ದೀರಾ? ತನ್ನನ್ನು ತಾನು ದೇವರಿಗೆ ಒಪ್ಪಿಸಿಕೊಟ್ಟ ಒಬ್ಬ ವ್ಯಕ್ತಿಯ ಮುಖಾಂತರ, ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಯ ಮುಖಾಂತರ ಎಂಥ ದೊಡ್ಡ ಕಾರ್ಯ ದೇವರು ಮಾಡಬಲ್ಲರು ಎಂಬುದಾಗಿ ಇನ್ನೂ ಈ ಲೋಕ ನೋಡಲಿಲ್ಲ ಎಂದು ಹೇಳಿದ್ದಾರೆ ಡಿ.ಎಲ್. ಮೋಡಿ ಎಂಬ ಭಕ್ತರು. ಎಷ್ಟೋ ಜನರ ಮುಖಾಂತರ ದೇವರು ಎಷ್ಟೋ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ.
ಆದರೆ ಇನ್ನೂ ಆತನ ದೊಡ್ಡ ಶಕ್ತಿ, ಇನ್ನೂ ಆತನ ಅತ್ಯುನ್ನತವಾಗಿರುವಂತಹ ಮಹಾಶಕ್ತಿಯನ್ನು ಈ ಲೋಕಕ್ಕೆ ತೋರಿಸುವುದಕ್ಕಾಗಿ ನಂಬಿಗಸ್ತರಾಗಿರುವಂಥವರು, ದೀನರು, ಪ್ರಾರ್ಥನೆ ಮಾಡುವಂಥವರು, ಪರಿಶುದ್ಧರು, ಕರ್ತನಲ್ಲಿ ಕಾದುಕೊಂಡಿರುವವರು, ಮುಖ್ಯವಾಗಿ ಆತನ ಚಿತ್ತಕ್ಕೆ ವಿಧೇಯರಾಗುವವರಿಗೋಸ್ಕರ ದೇವರು ಎದುರು ನೋಡ್ತಿದ್ದಾರೆ. ಈ ಕ್ರಿಸ್ಮಸ್ ನಿಮ್ಮ ಜೀವಿತದಲ್ಲಿ ನಿಜವಾದ ಕ್ರಿಸ್ಮಸ್ ಆಗಿರಬೇಕಾದರೆ, ದೇವರೇ, ಇಗೋ ನಿನ್ನ ದಾಸನು ನಾನು, ನಿನ್ನ ಮಗನು ನಾನಾಗಿದ್ದೇನೆ, ನಿನ್ನ ಕುಮಾರನು ನಿನ್ನ ಕುಮಾರ್ತೆಯಾಗಿದ್ದೇನೆ, ನಿಮ್ಮ ಮಾತಿನಂತೆಯೇ ನನಗೆ ಆಗಲಿ, ನಿಮ್ಮ ಚಿತ್ತದಂತೆಯೇ ನನಗೆ ಆಗಲಿ, ನಿಮ್ಮ ಆಲೋಚನೆ ನನ್ನಲ್ಲಿ ನೆರವೇರಲಿ, ದೇವರೇ ನೀನು ಹೇಳಿದ್ದನ್ನೇ ನಾನು ಮಾಡುತ್ತೇನಯ್ಯ ಎಂದು ಹೀಗೆ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡೋದಾದರೆ ಒಂದು ಅದ್ಭುತವಾದಂತಹ ಜೀವಿತವನ್ನು, ಸಾಕ್ಷಿಯುತವಾದ ಜೀವಿತವನ್ನು ನೀವು ಜೀವಿಸಬಲ್ಲಿರಿ. ಮರಿಯಳಿಗೆ ಬಹಳಷ್ಟು ಜನ ದೇವತೆ ಎಂದು ಪೂಜಿಸುತ್ತಾರೆ, ಅದು ಅಗತ್ಯವಿಲ್ಲ. ಆಕೆ ಯೇಸು ಕ್ರಿಸ್ತನಿಗೆ ಜನ್ಮ ಕೊಟ್ಟಂತಹ ಧನ್ಯಳು, ಪ್ರಾರ್ಥಿಸುವವಳು, ದೀನಳೂ ಆಗಿದಳು. ಆದರೆ ಆಕೆ ಯೇಸು ಕ್ರಿಸ್ತನಿಗಿಂತಲೂ ದೊಡ್ಡವಳೂ ಅಲ್ಲ, ಆರಾಧನೆಗೆ ಪಾತ್ರಳೂ ಅಲ್ಲ. ಆಕೆಯಿಂದ ಕಲಿಯಬೇಕಾದ ಪಾಠಗಳು ಎಷ್ಟೋ ಇವೆ, ಆದರೆ ಪೂಜಿಸುವ ಅಗತ್ಯವಿಲ್ಲ. ಆಕೆ ಮಾಡಿದ ಪ್ರಾರ್ಥನೆಯಲ್ಲಿ ಆಕೆ ಸ್ವತಃ ಒಪ್ಪಿಕೊಳ್ತಾಳೆ ನೋಡಿ. 46ನೇ ವಚನ ಹೇಳುತ್ತೆ, ಆಗ ಮರಿಯಳು ಹೇಳಿದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ. ಆಕೆ ಗರ್ಭದಲ್ಲಿ ಯೇಸು ಕ್ರಿಸ್ತನು ಉದ್ಭವಿಸಿದ್ದಾರೆ ಎಂದು ತಿಳ್ಕೊಂಡ್ರೂ ಕೂಡ ನಾನು ದೈವ ಮಾತೆ ಎಂದು ಹೇಳುತ್ತಾ ಇಲ್ಲ, ಆದರೆ ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ಆತನು ತನ್ನ ದಾಸಿಯ ದೀನ ಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ ಎಂದು ಹೇಳುತ್ತಾಳೆ. ನಾನು ಆಕೆಯ ದಾಸಳಾಗಿದ್ದೇನೆ, ನಾನು ದೇವರಿಗೆ ಘನಪಡಿಸುತ್ತಿದ್ದೇನೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ. ಆಹಾ, ಎಂಥ ಅವಗಾಹನ ನೋಡಿ! ನನ್ನ ಗರ್ಭದಲ್ಲಿ ಶಿಶುವಾಗಿರುವ ಆತನು ನನ್ನ ಮಗುವಲ್ಲ, ಸಾಮಾನ್ಯನೂ ಅಲ್ಲ, ಒಂದು ಶಿಶು ಕೂಡ ಅಲ್ಲ. ಆತನು ನನ್ನ ರಕ್ಷಕನು, ಎಲ್ಲಾ ಮಾನವರ ಪಾಪ ವಿಮೋಚನೆಗೋಸ್ಕರ ಈ ಲೋಕಕ್ಕೆ ಬಂದ ಕ್ರಿಸ್ತನು, ನನ್ನ ಪಾಪಗಳಿಗೋಸ್ಕರ ಕೂಡ ರಕ್ತ ಸುರಿಸುವ ಆತನಾಗಿದ್ದಾನೆಂದು ಆತನನ್ನು ಹೆತ್ತ ತಾಯಿಯೂ ಕೂಡ ಅಂಗೀಕರಿಸಿದಂತೆ ಮುಂಚಿತವಾಗಿಯೇ ಆಕೆ ಇಲ್ಲಿ ಒಪ್ಪಿಕೊಳ್ತಾ ಇದ್ದಾಳೆ ನೋಡಿ. ನನ್ನ ಪ್ರಾಣವು ಆತನನ್ನು ಕೊಂಡಾಡುತ್ತದೆ, ಆತನು ತನ್ನ ದಾಸಿಯ ದೀನಸ್ಥಿತಿಯ ಮೇಲೆ ಲಕ್ಷ್ಯವಿಟ್ಟಿದ್ದಾನೆ, ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡದೆ, ಸರ್ವಶಕ್ತನಾದ ದೇವರು ನನಗೆ ದೊಡ್ಡ ಕಾರ್ಯವನ್ನು ಮಾಡಿದ್ದಾನೆ, ನನ್ನಂತಹ ದೀನಳನ್ನು ಕೋರಿಕೊಂಡಿದ್ದಾನೆ. ಸರ್ವಶಕ್ತನಾದ ದೇವರು ಲೋಕ ರಕ್ಷಕನಾಗಿ ಈ ಲೋಕಕ್ಕೆ ಬಂದಿರುವಂತಹ ಕ್ರಿಸ್ತನನ್ನು ನನ್ನ ಗರ್ಭದಲ್ಲಿ ಹೊರುವಂತಹ ಭಾಗ್ಯ ನನ್ನ ಕೊಟ್ಟಿದ್ದಾರೆ. ಎಂಥ ದೊಡ್ಡ ಋಣಸ್ಥಳಾಗಿ ಕೃತಜ್ಞತೆಯಿಂದ ಸ್ತುತಿಯಿಂದ ದೇವರಲ್ಲಿ ಆನಂದಿಸುತ್ತಾಳೆ ನೋಡಿ. ನನಗೆ ದೊಡ್ಡ ಕಾರ್ಯ ದೇವರು ಮಾಡಿದ್ದಾರೆ ಎಂದು ಹೇಳಿ ಅತಿಶಯ ಪಡುತ್ತಾಳೆ. ಆದುದರಿಂದ ಇಗೋ, ಇಂದಿನಿಂದ ತಲತಲಾಂತರದವರೆಲ್ಲ ನನಗೆ ದೇವತೆ ಅನ್ನುತ್ತಾರೆ, ದೈವ ಮಾತೆ ಅನ್ನುತ್ತಾರೆ ಎಂಬುದಾಗಿ ಅವಳು ಹೇಳುತ್ತಾ ಇಲ್ಲ ಪ್ರಿಯರೇ. ಧನ್ಯಳೆಂದು ಹೊಗಳುವರು, ಧನ್ಯಳು ಅನ್ನುವರು. ಧನ್ಯಳು ಅಂದರೆ ಭಾಗ್ಯವಂತಳು. ಇನ್ನೊಂದು ಪದ ಅದಕ್ಕೆ ಭಾಗ್ಯವಂತಳು ಎಂದರ್ಥ. ಬ್ಲೆಸ್ಸಡ್, ಇಂಗ್ಲಿಷ್ನಲ್ಲಿ ಬ್ಲೆಸ್ಸಡ್ ಆಗಿದೆ. ಆಶೀರ್ವದಿಸಲ್ಪಟ್ಟವಳು ಅನ್ನುವರು. ಆಶೀರ್ವಾದ ಅಂದರೆ ಅನೇಕರಿಗೆ ಪ್ರಯೋಜನಕರವಾಗಿ ಬದುಕುವಂಥದ್ದಾಗಿದೆ ಪ್ರಿಯರೇ. ಲೋಕ ರಕ್ಷಕನನ್ನು ಈ ಲೋಕಕ್ಕೆ ತಂದುಕೊಡುವುದಕ್ಕಾಗಿ ದೇವರು ಮರಿಯಳನ್ನು ಕೋರಿಕೊಂಡಂತೆಯೇ ಈ ದಿನ ಆತನ ಪ್ರೀತಿಯ ಸುವಾರ್ತೆಯನ್ನು ಪ್ರಪಂಚದ 4 ಮೂಲೆಗೆ ತಲುಪಿಸುವುದಕ್ಕಾಗಿ ನನ್ನಂತಹ ಸೇವಕರನ್ನು ಕೋರಿಕೊಂಡಿದ್ದಾರೆಂದು ತಿಳ್ಕೊಂಡಿರುವುದು ನನಗೆ ಎಷ್ಟೋ ದೊಡ್ಡ ಭಾಗ್ಯವಾಗಿದೆ. ನಿಮ್ಮಂಥವರನ್ನು ಕೂಡ ದೇವರು ಸಾಕ್ಷಿಯಾಗಿರುವುದಕ್ಕಾಗಿ ಆರಿಸಿಕೊಂಡಿದ್ದಾರೆಂದು ನೀವು ಗುರುತಿಸುವುದಾದರೆ ನೀವು ಧನ್ಯರಾಗುತ್ತೀರಿ, ಆಶೀರ್ವದಿಸಲ್ಪಡುವವರಾಗಿರುತ್ತೀರಿ. ಹಬ್ಬ ಅಂತ ಹೇಳಿ ಏನೋ ಆರ್ಭಾಟ ಮಾಡಿ ಮನೆಗೆ ಬಂದು ಉಳಿದ ಸಮಯ ಈ ದಿನದಲ್ಲಿ ವ್ಯರ್ಥ ಮಾಡಿಕೊಳ್ಳಬೇಡಿ. ಇಂಥ ದೊಡ್ಡ ಭಾಗ್ಯ ನನಗೆ ದೊರಕಿದೆ, ಕರ್ತನನ್ನು ಅರಿಯುವ ಭಾಗ್ಯ ದೇವರು ನಾನು ಕೊಟ್ಟಿದ್ದಾರೆ. ನನ್ನ ಹೃದಯದಲ್ಲಿ ನನ್ನ ಯೇಸುವನ್ನು ನಾನು ಸ್ವೀಕರಿಸಿದ್ದೇನೆ, ನಾನು ಆತನ ಸಾಕ್ಷಿಯಾಗಿ ಜೀವಿಸುತ್ತೇನೆ, ಆತನ ಚಿತ್ತಾನುಸಾರವಾಗಿ ಜೀವಿಸುತ್ತೇನೆ ಎಂಬುದಾಗಿ ಹೀಗೆ ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಡಬೇಕು. ನಂತರದ ವಚನ ನೀವು ಓದಿ ನೋಡುವುದಾದರೆ ಆಕೆ ಅಬ್ರಹಾಮನ ಕುರಿತಾಗಿ, ದಾವೀದನ ಕುರಿತಾಗಿ ಹೀಗೆ ಹೇಳ್ತಾಳೆ. ಅಬ್ರಹಾಮನಿಗೆ ಕೊಟ್ಟ ವಾಗ್ದಾನ, ದಾವೀದನಿಗೆ ಮಾಡಿದ ವಾಗ್ದಾನಗಳ ನೆರವೇರುವಿಕೆ ಕುರಿತು, ದಾವೀದನ ವಂಶದಲ್ಲಿಯೇ ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆಂದು ಅರಿತುಕೊಂಡು ಹೀಗೆ ಆಕೆ ದೇವರ ವಾಕ್ಯ ಅರಿತ ಕನ್ಯೆಯಾಗಿದ್ದಳು. ಮೂಢ ಭಕ್ತಿಯಲ್ಲ ಪ್ರಿಯರೇ, ದೇವರ ವಾಕ್ಯವನ್ನು ಓದಿರಿ.
ಕ್ರಿಸ್ಮಸ್ ದಿನದಲ್ಲಿ ಕನಿಷ್ಠ ಮತ್ತಾಯ 1-2 ಅಧ್ಯಾಯಗಳನ್ನು, ಲೂಕ 1-2 ಅಧ್ಯಾಯ ಓದಿರಿ. ಆ ದಿನದಲ್ಲಿ ದೇವರು ಹೇಗೆ ಯಾವ ರೀತಿ ಸಮಸ್ತವನ್ನು ಸಮಕೂಡಿಸಿ ಸಮಯೋಚಿತವಾದ ಸಹಾಯವನ್ನು ನಮಗೆ ಒದಗಿಸಿದ್ದಾರೆ ಎಂದು ನಾವು ಗ್ರಹಿಸಿಕೊಳ್ಳುತ್ತೇವೆ. ಈ ವಿಶೇಷವಾದ ದಿನದಲ್ಲಿ, ಕರ್ತನ ಜನನ ಜ್ಞಾಪಕ ಮಾಡಿಕೊಳ್ಳುವ ಈ ದಿನದಲ್ಲಿ ನಾವು ಧನ್ಯರಾಗುವ ಹಾಗೆ ಆತನಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸಿ, ದೇವರೇ, ನಿಮ್ಮ ಚಿತ್ತದಂತೆಯೇ ನನಗಾಗಲಿ ಎಂದು ಹೇಳುತ್ತಾ ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಡೋಣ. ನಮ್ಮನ್ನು ನಿಮ್ಮ ಮಕ್ಕಳನ್ನಾಗಿ ಸ್ವೀಕರಿಸಿದಕ್ಕಾಗಿ, ನಮ್ಮನ್ನು ನಿಮ್ಮ ಸಾಕ್ಷಿಯನ್ನಾಗಿ ಮಾಡಿದಕ್ಕಾಗಿ ನಿಮಗೆ ವಂದನೆಗಳು ದೇವರೇ, ನಾನು ಧನ್ಯನು ಎಂದು ಹೀಗೆ ಆತನಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸೋಣ. ಪ್ರಾರ್ಥನೆ. ಪರಿಶುದ್ಧನೇ, ಪ್ರೀತಿಯುಳ್ಳ ತಂದೆಯೇ, ಪ್ರಪಂಚವಿಡೀ ಕ್ರಿಸ್ಮಸ್ ಹಬ್ಬ ಆಚರಿಸುವಂತಹ ಈ ದಿನದಲ್ಲಿ ನಾವು ನಿನ್ನ ಮುಂದೆ ಸಾಷ್ಟಾಂಗವಾಗಿ ನಮಸ್ಕರಿಸಿ ಮರಿಯಳ ಹಾಗೆ ನಿಮ್ಮನ್ನು ಆರಾಧಿಸುವುದಕ್ಕಾಗಿ, ನಮ್ಮನ್ನು ನಾವು ನಿಮಗೆ ಅರ್ಪಿಸಿಕೊಡುವುದಕ್ಕಾಗಿ, ಕುರುಬರಂತೆ ಅವರು ಕಂಡಿರುವುದನ್ನು ಕೇಳಿರುವುದನ್ನು ಪ್ರಚುರಪಡಿಸುವುದಕ್ಕಾಗಿ, ಜ್ಞಾನಿಗಳ ಹಾಗೆ ನಿಮಗೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ಸಮರ್ಪಿಸಿಕೊಳ್ಳುವುದಕ್ಕಾಗಿ, ಪರಲೋಕದ ದೂತ ಸಮೂಹದವರೊಡನೆ ನಿಮ್ಮನ್ನು ಆರಾಧಿಸುವುದಕ್ಕಾಗಿ, ಕ್ರಿಸ್ತನು ಜನಿಸಿದ್ದಾನೆ, ಲೋಕ ರಕ್ಷಕನು ಉದ್ಭವಿಸಿದ್ದಾನೆ ಎಂಬುದಾಗಿ ಜನರೆಲ್ಲರಿಗೆ ಮಹಾಸಂತೋಷವನ್ನುಂಟು ಮಾಡುವಂತಹ ಈ ಶುಭವರ್ತಮಾನವನ್ನು ತಿಳಿಯಪಡಿಸುವುದಕ್ಕಾಗಿ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ವಿಶ್ ಯು ಹ್ಯಾಪಿ ಕ್ರಿಸ್ಮಸ್. ಗಾಡ್ ಬ್ಲೆಸ್ ಯು. ಬಿ ಬ್ಲೆಸ್ಡ್. ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ವಂದನೆಯನ್ನು ತಿಳಿಯಪಡಿಸುತ್ತೇನೆ. ಸಂತೋಷಕರವಾದ, ಅರ್ಥಗರ್ಭಿತವಾದ, ಆನಂದಕರವಾದ ಕ್ರಿಸ್ಮಸ್ ಶುಭಾಶಯಗಳು. ಹಾಗೆಯೇ ಹೊಸ ವರ್ಷದ ಆಶೀರ್ವಾದಗಳನ್ನು ಕರ್ತನು ನಿಮಗೆ ಅನುಗ್ರಹಿಸಲಿ. 8939731313 ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ದಯವಿಟ್ಟು ಕಳಿಸಿಕೊಡಿರಿ. ನಿಮ್ಮ ಪ್ರೇಸ್ ರಿಪೋರ್ಟ್ಸ್ ಮತ್ತು ಟೆಸ್ಟಮನೀಸ್ಗಳನ್ನು ಟೆಕ್ಸ್ಟ್ ಮುಖಾಂತರ, ವಾಯ್ಸ್ ಮೆಸೇಜ್ ಮುಖಾಂತರ ತಿಳಿಸಿರುವ ನಂಬರ್ಗೆ ವಾಟ್ಸಪ್ ಮಾಡಿರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ನೂತನ ವರ್ಷದೊಳಗೆ ಪ್ರವೇಶಿಸುವುದಕ್ಕಿಂತ ಮುಂಚೆ ಇರುವ ಈ ಕೆಲವು ದಿನಗಳಲ್ಲಿ, ಲೆಸ್ ದೆನ್ ಅ ವೀಕ್ ಅಲ್ಲವೋ, ನಮ್ಮ ಹೃದಯ ದೇವರ ಮುಂದೆ ಸರಿಪಡಿಸಿಕೊಳ್ಳೋಣ. ದೇವರು ನಮ್ಮ ಹೃದಯದಲ್ಲಿ ನಿವಾಸಿಸುವ ಹಾಗೆ, ಆತನ ಮಾತಿನ ಮೇರೆಗೆ, ಆತನ ಚಿತ್ತದ ಮೇರೆಗೆ ನಾವು ಬದುಕುವ ಹಾಗೆ ನಮ್ಮನ್ನು ನಾವು ಆತನಿಗೆ ಅರ್ಪಿಸಿಕೊಡೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಈ ದಿನ ನಿಮ್ಮ ನಿಮ್ಮ ಸಭೆಗಳಲ್ಲಿ ನಡೆಯುವಂತಹ ಕ್ರಿಸ್ಮಸ್ ಆರಾಧನೆಗಳಲ್ಲಿ ಪಾಲ್ಗೊಳ್ಳಿರಿ. ತಪ್ಪದೆ ನಿಮ್ಮ ಸಭೆಗಳಿಗೆ ಹೋಗಿ ಕರ್ತನನ್ನು ಆರಾಧಿಸಿರಿ. ಆನಂತರ ನಿಮಗೆ ಅನುಕೂಲವಾದ ಸಮಯದಲ್ಲಿ ಈ ಸಂದೇಶಗಳನ್ನು ಅನೇಕರಿಗೆ ಶೇರ್ ಮಾಡಿರಿ. ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೆ ಕ್ರಿಸ್ತನ ಕೇಂದ್ರಿತವಾದಂತಹ ಕ್ರಿಸ್ಮಸ್ಸಿನ ಶುಭಾಶಯಗಳು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.